ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, 1,000 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕಾಲಾಗಿತ್ತು. ಹಾಗೆ ಇತ್ತೀಚೆಗೆ ಅದರ ಡೇಟ್ ಸಹ ಎಕ್ಸ್ಟೆನ್ಷನ್ ಮಾಡಲಾಗಿತ್ತು, ಅಂದರೆ ಅರ್ಜಿ ಹಾಕೋದಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿತ್ತು. ಸೊ ಈ ಒಂದು ಮಾಹಿತಿಯನ್ನು ಕೊಡ್ತಾ ಆಯಿತಾ, KEAದವರು ಏನು ಮಾಡಿದ್ದಾರೆ, ಇನ್ನೊಂದು ಮಾಹಿತಿಯನ್ನು ಪ್ರೆಸ್ ಮೀಟಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, 1,000 ಪೋಸ್ಟ್ ಇದ್ದಾವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು. ಆ ಹುದ್ದೆಗಳಿಗೆ ಬರೋಬ್ಬರಿ ಎಷ್ಟಂತೆ 9 ಲಕ್ಷ ಜನ ಅರ್ಜಿಯನ್ನು, ಅಂದರೆ 9 ಲಕ್ಷ ಅರ್ಜಿಗಳು ಸ್ವೀಕಾರ ಆಗಿದೆ. ಸೊ ಇಷ್ಟೊಂದು ಪ್ರಮಾಣದಲ್ಲಿ ಅರ್ಜಿ ಯಾವ ಥರ ಸಲ್ಲಿಕೆಯಾಗಿದೆ, ಇದರಲ್ಲಿ ಫೀಸ್ ಪೇಮೆಂಟ್ ಮಾಡಿದಂತಹ ಜನರೆಷ್ಟು, ಹಾಗೆ ಇನ್ನು ಉಳಿದಂತಹ ಟೈಮ್ ಇದೆ, ಇನ್ನೊಂದು 10 ಡೇಸ್ ಟೈಮ್ ಏನಿದೆ ಇವತ್ತಿಂದ. ಸೊ ಎಷ್ಟು ಜನ ಅರ್ಜಿಯನ್ನು ಹಾಕುವ ಸಾಧ್ಯತೆಗಳು ಇರ್ತವೆ ಸರ್ನ, ಟೋಟಲ್ ರೌಂಡ್ ಆಫ್ ಎಷ್ಟಾಗುತ್ತೆ, ಹಾಗೆ ಈ ಎಲ್ಲ ಕಾಂಪಿಟೇಷನ್ಸ್ಗಳನ್ನು ನೋಡಿಕೊಂಡು ನಿಮ್ಮ ಅಧ್ಯಯನ ಯಾವ ರೀತಿ ಇರಬೇಕಾಗುತ್ತೆ ಸರಿನಾ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು VAO ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, 1,000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಬರೋಬ್ಬರಿ ಎಷ್ಟು ಲಕ್ಷ ಅಂತೆ, 9 ಲಕ್ಷ ಅರ್ಜಿ ಸಲ್ಲಿಕೆ ಆಗಿದೆ. ನೋಡಿ, ಇದು ಸಹಜ. ಬಿಕಾಸ್ PUC ವಿದ್ಯಾರ್ಹತೆ ಇರುವುದರಿಂದ, ಜೊತೆಗೆ ತತ್ಸಮಾನ ವಿದ್ಯಾರ್ಹತೆ ಕೊಟ್ಟಿರುವುದರಿಂದ ಆಲ್ಮೋಸ್ಟ್ ಸರ್ಕಾರಿ ನೌಕರಿ ಪಡೆಯಬೇಕೆನ್ನುವಂತಹ ಪ್ರತಿಯೊಬ್ಬ ಅಭ್ಯರ್ಥಿ ಏನು ಮಾಡ್ತಾರೆ, ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ತಾರೆ. ಆ್ಯಂಡ್ ಸುಮಾರು ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾ ಇದ್ದಾರೆ, ಇವರು CETಯ ಮೂಲಕ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಸಹಜವಾಗಿ ಏನು ಮಾಡ್ತಾರೆ, ತುಂಬ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅರ್ಜಿ ಹಾಕುವಂತಹ ದಿನಾಂಕ ನಿಮ್ಗೆ ಆಲ್ರೆಡಿ ನಾವು ಹೇಳಿದ ಹಾಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ನೋಡಿ, ಮೇ 15ನೇ ತಾರೀಕುವರೆಗೆ, ಇದೇ ಮಂತ್ 15ನೇ ತಾರೀಕುವರೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಮೇ 18ನೇ ತಾರೀಕು ಏನಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ 15 ತಾರೀಕಿದ್ರೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದಾ ಫ್ರೆಂಡ್ಸ್, ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ನಿರ್ದೇಶಕಿ ಮೇಡಮ್ ಅವ್ರು ಏನಿದ್ದಾರೆ, KEA ಹೆಡ್ ಏನಿದ್ದಾರೆ ರಮ್ಯಾ ಮೇಡಮ್, ಸೊ ಅವ್ರೇನು ಮಾಡ್ತಾರೆ ನೋಡಿ, ಈ ರೀತಿಯ ಒಂದು ಇನ್ಫಾರ್ಮೇಷನ್ನ ಅವರು ಶೇರ್ ಮಾಡ್ತಾ ಇದ್ದಾರೆ. 1,000 ಪೋಸ್ಟ್ ಇದ್ದಾವೆ. ಇದುವರೆಗೂ 9 ಲಕ್ಷ ಮಂದಿ ಏನು ಮಾಡಿದಾರಂತೆ, ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಸರಿನಾ. ಎಷ್ಟಂತೆ, 9 ಲಕ್ಷ ಮಂದಿ ಏನು ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಕಾಂಪಿಟೇಷನ್ ಅಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸರಿನಾ ಫ್ರೆಂಡ್ಸ್. ರಿಜಿಸ್ಟ್ರೇಷನ್ ಅಂತಂದ್ರೇನು, ಅವರ SSLC ಡೇಟಾ ಇರುತ್ತೆ, ಹಾಗೆ ಅವರ ಮೊಬೈಲ್ ನಂಬರ್ ಏನಿರುತ್ತೆ, ಹಾಗೆ ಅವರ ಇಮೇಲ್ ಅಡ್ರೆಸ್ ಏನಿರುತ್ತೆ, ಅದನ್ನೆಲ್ಲ ಕೊಟ್ಟು ಏನು ಮಾಡಿರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಯಾವ ಥರ KPSCಯಲ್ಲಿ ನೀವು ಅರ್ಜಿಯನ್ನು ಹಾಕುವಾಗ ರಿಜಿಸ್ಟ್ರೇಷನ್ ಮಾಡ್ತಿರಲ್ವ, ಸೇಮ್ ಅದೇ ಥರ ಆ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇವರ ಮಾಹಿತಿಯ ಪ್ರಕಾರ. ಹಾಗಾದರೆ ಈ 9 ಲಕ್ಷ ಮಂದಿನೂ ಫೀಸನ್ನು ಪೇಮೆಂಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿದಾರ. ಸೊ ಅದ್ರ ಬಗ್ಗೆ ನೋಡ್ತಾ ಇರ್ಬೋದು. ಇದರಲ್ಲಿ 4 ಲಕ್ಷ ಮಂದಿ ಮಾತ್ರ ಸರ್ನಾ, 4 ಲಕ್ಷ ಮಂದಿ ಮಾತ್ರ ಏನು ಮಾಡಿದ್ದಾರೆ ಅಂತೆ, ಫೀಸನ್ನು ಪೇಮೆಂಟ್ ಮಾಡಿದ್ದಾರೆ ಆ್ಯಸ್ ಆಫ್ ನೌ. ಸೊ ಇನ್ನೊಂದು 4 ರಿಂದ 5 ಲಕ್ಷ ಜನ ಏನು ಮಾಡಬೇಕಾಗತ್ತೆ, ಅಂದರೆ ಅಷ್ಟು ಅಪ್ಲಿಕೇಶನ್ ಏನು ಮಾಡಬೇಕಾಗತ್ತೆ, ಅವರು ಫೀಸನ್ನು ಪೇಮೆಂಟ್ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಎಷ್ಟಾಗಿದೆ ಅಂತೆ, 4 ಲಕ್ಷ ಕಂಪ್ಲೀಟ್ ಅಪ್ಲಿಕೇಶನ್ ಫಿಲ್ ಆಗಿದೆ, ಅಂದರೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿದೆ, ಅಪ್ಲಿಕೇಶನ್ ಫೀಸನ್ನು ಸಹ ತುಂಬಿದ್ದಾರೆ, ಹಾಗೆ ಫೈನಲ್ ಕಾಪಿನೂ ಸಹ ತೆಗೆದುಕೊಂಡಿದ್ದಾರೆ. ಸೊ ಇನ್ನು 9 ಲಕ್ಷದಲ್ಲಿ 4 ಲಕ್ಷ ಅಂತಂದರೆ ಇನ್ನೊಂದು 5 ಲಕ್ಷ ಅರ್ಜಿಯ ಫೀಸ್ ಏನಾಗಿಲ್ಲ, ತುಂಬಲ್ಪಟ್ಟಿಲ್ಲ, ಡ್ಯೂ ಟು ದ ವೇರಿಯಸ್ ರೀಸನ್ಸ್. ಕೆಲವೊಂದು ಸಲ ಒಬ್ಬ ಅಭ್ಯರ್ಥಿನಿ ಏನು ಮಾಡಿರ್ಬೋದು, ತಪ್ಪಾಗಿದೆ ಅಂಥೇಳಿ ಇನ್ನೊಂದು ಅರ್ಜಿಯನ್ನು ಹಾಕಿರ್ಬೋದು, ಅಥವಾ ಟೆಕ್ನಿಕಲ್ ಎರರಿಂದ ವಾಟ್ ಎವರ್ ಆಯಿತಾ, ರಿಪೀಟರ್ಸ್ಗಳು ಆಗಿರ್ಬೋದು, ಅಥವಾ ವಾಟ್ ಎವರ್ ದ ರೀಸನ್ಸ್. ಸೊ ಈ ಒಂದು ಲೆಕ್ಕವನ್ನು ಅಂದಾಜು ಮಾಡೋದಾದರೆ, ಈ ದಿನಾಂಕದ ಒಂದು ಮುಕ್ತಾಯದ ವೇಳೆಗೆ, ಅಂದರೆ ಮೇ 15ನೇ ತಾರೀಕಿನ ವೇಳೆಗೆ ಇನ್ನೂ ಅರ್ಜಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಿಮಗೆ ಹೇಳೋದಾದರೆ. ಸೊ ಈಗ 4 ಲಕ್ಷ ಜನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಹಾಗೆ ಇನ್ನು ಉಳಿದಂತಹ 5 ಲಕ್ಷ ಉಳಿಯುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಫೀಸನ್ನು ಕಟ್ಟಿಲ್ಲ ಅವರು, ಜೊತೆಗೆ ಇನ್ನೂ ಒಂದು ಸಲನೂ ಅರ್ಜಿಯನ್ನು ಹಾಕದೇ ಇರುವಂತಹ ಅಭ್ಯರ್ಥಿಗಳು ಆಯಿತಾ. ಇಷ್ಟು ದಿನ ಅವರು ಆಯಿತಾ ಬೇರೆ ಬೇರೆ ಕಾರಣಗಳಿಂದ ಅರ್ಜಿಯನ್ನು ಹಾಕೋದಕ್ಕೆ ಆಗಿರಲ್ಲ, ಕೆಲವೊಬ್ಬರು ಕಾಂಪಿಟೇಷನ್ ನೋಡಿ ಹಾಕೋದೇ ಬೇಡ ಅಂತೇಳಿ ಇರ್ತಾರೆ. ಸೊ ಅಂತಹ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ವಾಟ್ ಎವರ್ ದ ರೀಸನ್ಸ್ ಸರಿನಾ, ಸರ್ಟಿಫಿಕೇಟ್ಗಳು ರೆಡಿ ಆಗದೆ ಇರ್ಬೋದು. ಸೊ ಅಂತಹ ಎಲ್ಲ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಈಗ ಏನು ಮಾಡ್ತಾರೆ, ಅರ್ಜಿಯನ್ನು ಹಾಕ್ತಾರೆ. ಸೊ ಅವರ ಲೆಕ್ಕ, ಹಾಗೆ ಈಗ ಪೆಂಡಿಂಗ್ ಉಳಿದಿರುವಂತಹ 5 ಲಕ್ಷ ಪೆಂಡಿಂಗ್ ಇದೆ ಜನ,
ಸೊ ಅಂತಹ ಎಲ್ಲ ಅಭ್ಯರ್ಥಿಗಳು ಸೇರಿ ಇನ್ನೂ ಒಂದು ಏನಿಲ್ಲ ಅಂತಂದ್ರು ಏನು 4 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಫೀಸ್ ಎಲ್ಲ ಪೇಮೆಂಟ್ ಮಾಡಿದರು. ಸೊ ಇನ್ನೊಂದು 9 to 10 ಡೇಸ್ ಟೈಮ್ ಏನಿದೆ, ಸೊ 3-4 ಲಕ್ಷ ಜನ ಇನ್ನೂ ಏನು ಮಾಡ್ಬೋದು, ಅಷ್ಟರ ಪ್ರಮಾಣದಲ್ಲಿ ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆಗಳು ಇರ್ತವೆ. ಸೊ ರೌಂಡ್ ಆಫ್ ಎಷ್ಟಾಗ್ಬೋದು, ಒಂದು 7.5 ಲಕ್ಷ 8 ಲಕ್ಷ ಜನ ಏನು ಮಾಡ್ಬೋದು, ಟೋಟಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಫೀಸನ್ನು ಪೇಮೆಂಟ್ ಮಾಡ್ಕೊಳ್ತಾರೆ, ಹಾಗೆ ಎಕ್ಸಾಮಿಗೆ ಏನು ಮಾಡ್ತಾರೆ ಅವರು ಅಟೆಂಡ್ ಸಹ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಅಂದರೆ 7.5 8 ಲಕ್ಷ ಅಂತೇಳಿ ನಾವೇನು ಮಾಡ್ಬೋದು ಅಂದಾಜನ್ನು. ಇನ್ನೂ ಯಾರು ಅರ್ಜಿಯನ್ನು ಹಾಕದೇ ಇರುವಂಥ ಅಭ್ಯರ್ಥಿಗಳು ಏನು ಮಾಡ್ತಾರೆ ಈ ಟೈಮಲ್ಲಿ ಹಾಕ್ತಾರೆ. ಸೊ ಹಾಗಾಗಿ ಇನ್ನೊಂದು ಡಬಲ್ ಅಂದರೆ 4 ಲಕ್ಷ ಏನು ಈಗ ಆಲ್ರೆಡಿ ಸಲ್ಲಿಕೆ ಆಗಿದ್ದಾವೆ, ಇನ್ನೊಂದು 3-3.5 ಅಥವಾ 4 ಲಕ್ಷವರೆಗೂ ಏನು ಮಾಡ್ಬೋದು ಅರ್ಜಿ ಸಲ್ಲಿಕೆ ಆಗುವಂತಹ ಫೈನಲ್ ಸಬ್ಮಿಷನ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಇದೇ ಮಾತನ್ನು ಇನ್ನೊಮ್ಮೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅರ್ಜಿ ಸಲ್ಲಿಕೆ ಅವಧಿ ವಿಸ್ತರಣೆ ಆಗಿರುವ ಹಿನ್ನೆಲೆಯಲ್ಲಿ ಇನ್ನೂ 9 ಡೇಸ್ ಟೈಮ್ ಏನಿದೆ ನಿಮಗೆ, ಸೊ ಇನ್ನಷ್ಟು ಅರ್ಜಿಗಳು ಸಲ್ಲಿಕೆ ಆಗುವಂತಹ ನಿರೀಕ್ಷೆಯನ್ನು KEAದವರು ಮಾಡ್ತಾ ಇದ್ದಾರೆ. ಸರಿನಾ ಫ್ರೆಂಡ್ಸ್? ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ 4 ಲಕ್ಷ ಏನಿದೆ, ಸೊ ಇನ್ನೊಂದು 3-4 ಲಕ್ಷ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಸೊ ಹಾಗಾಗಿ ಡಿಸ್ಟಿಕ್ ವೈಸ್ ಹುದ್ದೆಗಳನ್ನೇನು ಹಂಚಿಕೆ ಮಾಡಿದ್ದಾರೆ, ಸೊ ಥಿಕ್ ಕಾಂಪಿಟೇಷನನ್ನು ಆಯಿತಾ, ತುಂಬ ಹೈ ಕಾಂಪಿಟೇಷನನ್ನು ನಾವೇನು ಮಾಡ್ಬೋದು ಇಲ್ಲಿ ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್ ನಿಮ್ಮ ಏನು CETಯ ಪ್ರಯತ್ನ ಏನಿದೆ ಅದನ್ನು ನೀವು ಇನ್ನೂ ಏನು ಮಾಡಬೇಕಾಗುತ್ತೆ, ತೀಕ್ಷ್ಣ ಮಾಡಬೇಕಾಗತ್ತೆ ಆಯಿತಾ. ಈ ಇಷ್ಟೊಂದು ಕಾಂಪಿಟೇಷನ್ ನೋಡಿ ನರ್ವಸ್ ಆಗುವಂಥ ಅವಶ್ಯಕತೆ ಏನಿರೋದಿಲ್ಲ. ಯಾವಾಗ ನಿಮ್ಮ ಸ್ಟಡಿ ಮೇಲೆ ನಿಮಗೆ ಬಹಳಷ್ಟು ನಂಬಿಕೆ ಇರುತ್ತೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುತ್ತೆ, ಸೊ ಯಾವ ಕಾಂಪಿಟೇಷನ್ನಿಗೂ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಸರಿನಾ? ನೋಡಿ ಏನು ಎಷ್ಟೇ ಲಕ್ಷ ಜನ ಅರ್ಜಿಯನ್ನು ಹಾಕಲಿ, ಸೊ ಅಷ್ಟು ಜನ ಸರಿನಾ ಅದರಲ್ಲಿ ಬಹಳ ಚೆನ್ನಾಗಿ ಓದ್ಕೊಂಡು ಆ ಹುದ್ದೆ ಪಡಿಲೇಬೇಕಂತೇಳಿ ಕುತ್ಕೊಂಡು ಓದುವವರ ಸಂಖ್ಯೆ ನಾವು ಕೌಂಟ್ ಮಾಡೋದಾದರೆ ತುಂಬ ಕಡಿಮೆ ಇರುತ್ತೆ ಆಯಿತಾ. ಸೊ ಅರ್ಧದಷ್ಟು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ನೀವೇನು ಮಾಡಿ, ಈಗಿಂದನೇ ಇನ್ನೂ ಯಾರ್ಯಾರು ಓದೋದಕ್ಕೆ ಆರಂಭ ಮಾಡಿಲ್ಲ ಅಥವಾ ಈಗ ಆಲ್ರೆಡಿ ಏನು ಓದ್ತಾ ಇದ್ದೀರಿ, ಸೊ ನೀವೇನು ಮಾಡಿ ಸಿಲೆಬಸ್ನ ವೈಸ್ ನೀಟಾಗಿ ಓದ್ಕೊಳ್ಳಿ ಆಯಿತಾ. ನೋಡಿ ಪೇಪರ್ 1ನಲ್ಲಿ ನಿಮಗೆ ಆಲ್ರೆಡಿ ನಾವು ಹೇಳಿದ್ದೇವೆ ಸುಮಾರು ಸಲ GKನ ಕೇಳಲಾಗುತ್ತೆ, ಹಾಗೆ ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಜನ್ನು ಕೇಳಲಾಗುತ್ತೆ. ಸೊ ತುಂಬ ಅಭ್ಯರ್ಥಿಗಳು ಏನು ಮಾಡ್ತೀರಾ, ನೀವು ಪೇಪರ್ 2ನ ಫೋಕಸ್ ಮಾಡಿ ಓದ್ತೀರಾ, ಯಾಕಂದರೆ ಕಡಿಮೆ ಟೈಮಲ್ಲೇ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಅಂಥೇಳಿ. ನೋಡಿ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀರಲ್ವ, ಅದಕ್ಕೆ ಪ್ಯಾರಲಲ್ ಆಗಿ ಅಷ್ಟೇ ಇಂಪಾರ್ಟೆನ್ಸನ್ನು ಈ ಪೇಪರ್ 1ನಿಗೂ ಸಹ ಕೊಡಲೇಬೇಕಾಗುತ್ತೆ. ಸೊ ಪ್ರತಿ ಪೇಪರಲ್ಲಿ ಒಂದು 70 ಮೇಲೆ 75 ಮೇಲೆ ಆ ಥರ ಆಯಿತಾ, GK ಒಂದು 75 ಆ ಥರ, ಹಾಗೆ ಪೇಪರ್ 2ನಲ್ಲಿ ಒಂದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಸ್ವೀಪ್ ಮಾಡಬೇಕಾಗತ್ತೆ. ಸರಿನಾ? ಕನ್ನಡ ಆಲ್ಮೋಸ್ಟ್ SSLC ಲೆವೆಲ್ ಇರುತ್ತೆ, ಇಂಗ್ಲೀಷ್ನು SSLC ಲೆವೆಲ್ ಇರುತ್ತೆ, ಕಂಪ್ಯೂಟರ್ನು ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾವ ಥರ ಕೇಳ್ತಾರೆ ಆ ಥರ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಸರಿನಾ? ಸೊ ಹಾಗೆ ಮೇಲೆ ನೋಡಿ GK ಪೇಪರ್ನೂ ಇರುತ್ತೆ ಆಯಿತಾ. GK ನಾವು ಇಷ್ಟೇ ಬೌಂಡ್ರಿ ಹಾಕ್ಕೊಂಡು ಓದೋದಕ್ಕೆ ಆಗಲ್ಲ, ಇಷ್ಟೇ ಓದಿದರೆ ಇಷ್ಟೇ ಇದರಲ್ಲೇ ಕೇಳ್ತಾರೆ ಅಂಥೇಳಿ, ಇದೊಂಥರ ಸಾಗರ. ಸೊ ಹಾಗಾಗಿ ನೀವೇನು ಮಾಡಿ ಪೇಪರ್ 2ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀರಾ ಅದರ ನೀವೇನು ಮಾಡಬೇಕು 100 ಪಟ್ಟು ಜಾಸ್ತಿ ಎಫರ್ಟ್ ಎಲ್ಲಿ ಹಾಕಬೇಕಾಗತ್ತೆ, ಪೇಪರ್ 1ಗೆ ಹಾಕಬೇಕಾಗತ್ತೆ. ಸರಿನಾ? ಓದ್ಕೊಳ್ಳಿ, ಇದರಲ್ಲಿ ಏನೇನಿದೆ ಆಯಿತಾ, ಏನೇನು ಓದ್ಕೋಬೇಕು ಎಲ್ಲವೂ ಆಲ್ರೆಡಿ ನಾವು ವಿಡಿಯೋವನ್ನು ಮಾಡಿದ್ದೇವೆ, ಯಾವ ಥರ ಓದ್ಕೋಬೇಕು ಏನು ಕತೆ ಅಂಥೇಳಿ, ಎಲ್ಲಿಂದ ಓದ್ಕೋಬೇಕು. ಸರಿನಾ? ಇವೆಲ್ಲವನ್ನು ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ. ಅದರ ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ. VAO ಪ್ಲೇ ಲಿಸ್ಟ್ ಅಂತ ಮಾಡಿರ್ತೇವೆ, ಅದನ್ನು ಕ್ಲಿಕ್ ಮಾಡಿಕೊಂಡು CETಗೆ ಸಂಬಂಧಪಟ್ಟಂಗೆ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡಿದ್ದೇವೆ. ಅದನ್ನ ನೋಡಿ ಯಾವ ಥರ ಓದ್ಕೋಬೇಕು ಈ ಕೊನೆಯ ಟೈಮಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಈ 2 ಎಕ್ಸಾಮ್ ಏನು ಬರೀತಿರಲ್ವ, GK ಪೇಪರ್ ಮತ್ತು ಪೇಪರ್ 2 ಏನು ಬರೀತಿರಲ್ವ, ಸೊ ಅದಕ್ಕಿಂತ ಮುಂಚೆ ಏನು ನಡೆಸ್ತಾರೆ KEAದವರು, ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ಮಾಡ್ತಾರೆ. ಇದು ಎಲ್ಲರಿಗೆ ಕಾಮನ್ ಆಗಿರುವಂಥ ಒಂದು ಪೇಪರ್. ಇವನ್ ನೀವು ಒಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಏನಾಗಿರುತ್ತೆ, KPSC ಅವ್ರ ಥರ ಏನಿರೋದಿಲ್ಲ, ಈ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ. ಡಿಸ್ಕ್ರಿಪ್ಟಿವ್ ಅಂದರೆ ಏನು, ಬರವಣಿಗೆ ಪೇಪರ್ ಇರೋದಿಲ್ಲ, ವಿವರಣಾತ್ಮಕ ಪೇಪರ್ ಇರೋದಿಲ್ಲ. ಹಾಗಾದರೆ ಇದು ಯಾವ ಥರ ಇರುತ್ತೆ ಸರ್? ಇದು ನೋಡಿ 150 ಮಾರ್ಕ್ಸಿನ ಒಂದು ಪೇಪರ್ ಇರುತ್ತೆ. ಇದರಲ್ಲಿ ನೀವು ಮಿನಿಮಮ್ 50 ಅಂಕಗಳನ್ನು ತೆಗಿಬೇಕಾಗುತ್ತೆ. ಆದರೆ ಈ KEAದವರ ಪರೀಕ್ಷೆ ಯಾವ ಥರ ಇರುತ್ತೆ, ಒಂದು ಬಹು ಆಯ್ಕೆ ಮಾದರಿ ಪರೀಕ್ಷೆ ಆಗಿರುತ್ತೆ. ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳ್ತಾರೆ, MCQ ಟೈಪ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. 150ಕ್ಕೆ ನೀವು ಮಿನಿಮಮ್ ಎಷ್ಟು ತೆಗಿಬೇಕಾಗುತ್ತೆ, 50 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಇದು 150ಕ್ಕೆ 50 ತೆಗಿಲೇಬೇಕಾಗುತ್ತೆ. ಇದರಲ್ಲಿ ಯಾರು 50ಕ್ಕಿಂತ ಕಡಿಮೆ ತೆಗಿತೀರಾ ಅವ್ರನ್ನ ಏನು ಮಾಡಲ್ಲ, ಮುಂದಿನ ರಿಕ್ರೂಟ್ಮೆಂಟಿಗೆ ಅಂದರೆ ಅವರ ಪೇಪರ್ 1 ಪೇಪರ್ 2ನಲ್ಲಿ ಅವರು ಔಟ್ ಆಫ್ ತೆಗೆದುಕೊಳ್ಳಿ, 100 ತೆಗೆದುಕೊಳ್ಳಿ, ಸೊ ಏನು ಮಾಡಲ್ಲ, ಅವ್ರನ್ನ ಸೆಲೆಕ್ಷನ್ ಮಾಡಲಾಗುವುದಿಲ್ಲ. ಯಾಕಂದರೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗಬೇಕಾಗಿರುತ್ತೆ.
ಸೊ ಹಾಗಾಗಿ ಅಲ್ಲಿನೂ ತುಂಬ ಜನ ಏನು ಮಾಡ್ತಾರೆ, ತುಂಬ ಜನ ಕೆಲವೊಂದು ಸಲ ಏನು ಮಾಡ್ತಾರೆ, ಈ ಒಂದು ಅರ್ಹತೆ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ತುಂಬ ಜನ ಏನು ಮಾಡಿರೋದಿಲ್ಲ, ಪೇಪರ್ 2ನ ಚೆನ್ನಾಗಿ ಓದ್ಕೊಳ್ತಾರೆ, ಪೇಪರ್ 1ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿನೂ ತುಂಬ ಜನ ಹೊರಟೋಗ್ತಾರೆ. ಸೊ ಇದು ಯಾರ್ಯಾರ ನಡುವೆ ಒಂದು ಹುದ್ದೆ ಅಂತ ನಾವು ಅನಲೈಸಿಸ್ ಮಾಡೋದಾದರೆ ಆಯಿತಾ, ಒಂದು ಹುದ್ದೆಗೆ ಏನಿಲ್ಲ ಅಂದ್ರೂ ಒಂದು 700ರಿಂದ 800 ಜನ ಏನು ಮಾಡ್ಬೋದು, ಕಾಂಪಿಟೇಷನ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇವರ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕೋದಾದ್ರೆ. ಸೊ ಅದರಲ್ಲೇ ಪ್ರಾಮಾಣಿಕವಾಗಿ ಓದಿದವರು ಜೊತೆಗೆ ಕಷ್ಟಪಟ್ಟು ಡೈಲಿ ಬೇಸಿಸ್ ಮೇಲೆ ಓದಿದಂತಹ ಅಭ್ಯರ್ಥಿಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ, ಸೊ ನಿಮಗೆ ಆಯಿತಾ GK ಪೇಪರಲ್ಲಿ ಒಂದು 70ರ ಮೇಲೆ, ಹಾಗೆ ಆಯಿತಾ 70 ಅಂದರೆ 70 ಸ್ಕೋರ್ ಮಾಡಿಬಿಡಿ, ಅದಕ್ಕಿಂತ ಜಾಸ್ತಿನೇ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಹಾಗೆ ಪೇಪರ್ 2 ಅಂತೂ ಕ್ಲೀನ್ ಸ್ವೀಪ್ ಮಾಡಲೇಬೇಕಾಗತ್ತೆ ಆಯಿತಾ. 100ಗೆ 100ಅನ್ನು ಟಾರ್ಗೆಟ್ ಮಾಡುವಂಥದ್ದು, ಒಂದು 85-90+ ಆ ಥರ ಟಾರ್ಗೆಟ್ ಬಂತು ಅಂತಂದರೆ ಏನಾಗುತ್ತೆ, ನಿಮಗೆ ನಿಮ್ಮ ಡಿಸ್ಟಿಕ್ ಏನಾಗುತ್ತೆ, ನಿಮ್ಮ ಎಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಯಾವ ಡಿಸ್ಟಿಕ್ಕಿಗೆ, ಪಕ್ಕ ಅಲ್ಲೇನಾಗುತ್ತೆ ನಿಮ್ಮ ನೌಕರಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಸರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತೇಳಿ ಕೇಳಿ ನೋಡೋದಾದರೆ, ಹೌದು, ಪೇಪರ್ 1 ಮತ್ತು ಪೇಪರ್ 2ಗೆ ಏನಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಆಯಿತಾ, ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಿಮಗೆ ಮಾರ್ಕ್ಸ್ಗಳನ್ನು ಕಳೆಯಲಾಗುತ್ತೆ ಅಂತ ಹೇಳಿದ್ದಾರೆ. 0.25ನಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೀವೇನು ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಇನ್ ಶಾರ್ಟ್, ಇಷ್ಟೊಂದು ಕಾಂಪಿಟೇಷನ್ ನೋಡಿ ನರ್ವಸ್ ಆಗೋದಕ್ಕಿಂತ ನಿಮ್ಮ ಪೇಪರ್ 2ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀರಾ ಅಷ್ಟೇ ಡಬಲ್ ಪ್ರಮಾಣದ ಒಂದು ಎಫರ್ಟನ್ನು ನೀವು ಕಡೆ ಹಾಕಿ ಪೇಪರ್ 1ಗೆ ಹಾಕಿ, ಅಲ್ಲಿ ಏನೇನು ಸಿಲೆಬಸ್ನ ಕೇಳಿದ್ದಾರೆ ಅದೇ ಥರ ಓದಿ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಹ ಬಿಡಿಸಿ. ಇದರಿಂದ ಏನಾಗುತ್ತೆ, ನಿಮಗೆ ಅಟ್ಲೀಸ್ಟ್ ಒಂದು ಆಯಿತಾ ಗೊತ್ತಾಗುತ್ತೆ ನೀವು ಎಷ್ಟೆಷ್ಟು ಮಾರ್ಕ್ಸನ್ನು ತೊಗೊಳ್ತಾ ಇದ್ದೀರಾ ಆಯಿತಾ, ಯಾವ ಥರ ಪ್ರಶ್ನೆಗಳು ಬರ್ತವೆ. ಸೊ ಅವೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಸಾಧ್ಯ ಆದರೆ ಒಂದು MCQ ಸೀರೀಸನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ, ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಹಾಗೆ ಎಕ್ಸಾಮ್ಸ್ಗಳೆಲ್ಲ ಯಾವಾಗಿರ್ಬೋದು ಅಂಥೇಳಿ ನೋಡೋದಾದರೆ, ಎಲೆಕ್ಷನ್ಸ್ಗಳೆಲ್ಲ ರಿಸಲ್ಟ್ಗಳೆಲ್ಲ ಬಂದಾದಮೇಲೆ ಈ ಒಂದು ಜುಲೈ ಎಂಡಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಅಥವಾ ಆಗಸ್ಟ್ ಕೊನೆಯ ವಾರದಲ್ಲಿ ಆ ಥರ ಏನು ಮಾಡ್ತಾರೆ, ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡುವಂಥ ಸಾಧ್ಯತೆಗಳಿರ್ತವೆ. ಸೊ ಇದಾಗಿತ್ತು ಈ ಒಂದು ಡೀಟೇಲ್ ಆಗಿರುವಂತಹ ಕಾಂಪಿಟೇಷನ್ನ ಒಂದು ಇನ್ಫಾರ್ಮೇಷನ್. ಸೊ ಈಗ ಸದ್ಯಕ್ಕೆ 4 ಲಕ್ಷ ಜನ ಫೀಸನ್ನು ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನು 9 ಡೇಸ್ ಟೈಮ್ ಏನಿದೆ, 10 ಡೇಸ್ ಟೈಮ್ ಏನಿದೆ, ಸೊ ಅದರ ಒಳಗಡೆ ಏನಾಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಏನಿಲ್ಲ ಅಂತಂದ್ರೂ 3ರಿಂದ 4 ಲಕ್ಷ ಏನು ಮಾಡ್ಬೋದು, ಅರ್ಜಿ ಹಾಕುವಂತಹ ಸಂಖ್ಯೆ ಇರುತ್ತೆ ನೋಡಿ. ಇಷ್ಟು ದಿನ ನೀವೇನು ವೇಟ್ ಮಾಡ್ತಾ ಇದ್ರಿ, ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಏನು ಕತೆ ಅಂತೇಳಿ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.